ಶ್ರೀಮದ್ಭಗವದ್ಗೀತೆ ಮೊದಲನೆಯ ಅಧ್ಯಾಯ ಅರ್ಜುನ ವಿಷಾದಯೋಗ. ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧಃ ಪಿತಾಮಹಃ ಸಿಂಹನಾದಂ ವಿನದ್ಯೋಚ್ಚೈಃ ಶಂಖಂ ದದ್ಮೌ ಪ್ರತಾಪವಾನ್. ಇದು ಭಗವದ್ಗೀತೆಯ 12ನೇ ಶ್ಲೋಕವಾಗಿದೆ. ಹಿಂದಿನ ಶ್ಲೋಕದಲ್ಲಿ ದುರ್ಯೋಧನನ ಆತಂಕವನ್ನು ಗಮನಿಸಿದ ನಂತರ ಕುರುಸೇನೆಯ ಪ್ರಮುಖರು ಮತ್ತು ಮುಖ್ಯವಾಗಿ ಪಿತಾಮಹ ಭೀಷ್ಮರು ಹೇಗೆ ಪ್ರತಿಕ್ರಿಯಿಸಿದರು ಎಂಬುದನ್ನು ಸಂಜಯನು ವಿವರಿಸುತ್ತಿದ್ದಾನೆ. ಈ ಶ್ಲೋಕದ ಅರ್ಥ ಹೀಗಿದೆ: ತಸ್ಯ ಸಂಜನಯನ್ ಹರ್ಷಂ, ಅವನಿಗೆ ದುರ್ಯೋಧನನಿಗೆ ಸಂತೋಷವನ್ನುಂಟು ಮಾಡಲು. ಕುರು ವೃದ್ಧ ಪಿತಾಮಹಃ, ಕುರುವಂಶದ ಹಿರಿಯರಾದ ಪಿತಾಮಹ ಭೀಷ್ಮ. ಸಿಂಹನಾದಂ ವಿನದ್ಯೋಚ್ಚೈಃ, ಸಿಂಹಗರ್ಜನೆಯಂತೆ ದೊಡ್ಡ ಧ್ವನಿಯಲ್ಲಿ. ಶಂಖಂ ದದ್ಮೌ ಪ್ರತಾಪವಾನ್, ಆ ಪ್ರತಾಪಶಾಲಿಯು ಶಂಖವನ್ನು ಊದಿದರು. ಸಂಜಯನು ಧೃತರಾಷ್ಟ್ರನಿಗೆ ಹೇಳುತ್ತಾನೆ, ದುರ್ಯೋಧನನಿಗೆ ಸಂತೋಷವನ್ನುಂಟು ಮಾಡಲು ಕುರುವಂಶದ ಹಿರಿಯರಾದ ಪ್ರತಾಪಶಾಲಿಯೂ ಆದ ಪಿತಾಮಹ ಭೀಷ್ಮರು ಸಿಂಹಗರ್ಜನೆಯಂತೆ ಜೋರಾಗಿ ಶಂಖವನ್ನು ಊದಿದರು. ಈ ಶ್ಲೋಕವು ಯುದ್ಧದ ಆರಂಭದ ದೃಶ್ಯವನ್ನು ವಿವರಿಸುತ್ತದೆ. ಹಿಂದಿನ ಶ್ಲೋಕಗಳಲ್ಲಿ ದುರ್ಯೋಧನನು ತನ್ನ ಸೇನೆಯ ಬಲದ ಬಗ್ಗೆ ಭಯ ಮತ್ತು ಆತಂಕವನ್ನು ವ್ಯಕ್ತಪಡಿಸುತ್ತಿದ್ದನು. ಆ ಸಂದರ್ಭದಲ್ಲಿ ಅವನ ಮನಸ್ಸಿನಲ್ಲಿ ಹುಟ್ಟಿದ ಆತಂಕವನ್ನು ಹೋಗಲಾಡಿಸಲು ಮತ್ತು ಅವನಿಗೆ ಧೈರ್ಯ ತುಂಬಲು ಕೌರವ ಸೇನೆಯ ಅಧಿಪತಿ ಮತ್ತು ಕುರುವಂಶದ ಹಿರಿಯರಾದ ಭೀಷ್ಮರು ಗಟ್ಟಿಯಾಗಿ ಸಿಂಹಗರ್ಜನೆಯಂತೆ ತಮ್ಮ ಶಂಖವನ್ನು ಊದಿದರು. ಆ ಶಂಖನಾದವು ದುರ್ಯೋಧನನಿಗೆ ಸಂತೋಷ ಮತ್ತು ವಿಶ್ವಾಸವನ್ನು ಮೂಡಿಸಿತು. ಅದು ಕೇವಲ ಒಂದು ಶಂಖನಾದವಲ್ಲ, ಬದಲಾಗಿ ಕೌರವ ಸೇನೆಯ ಸಿದ್ಧತೆ ಮತ್ತು ಯುದ್ಧಕ್ಕೆ ಅವರ ಸನ್ನದ್ಧತೆಯನ್ನು ಸಾರುವ ಮೊದಲ ಧ್ವನಿಯಾಗಿತ್ತು. ಭೀಷ್ಮರ ಈ ಕಾರ್ಯವು ಯುದ್ಧಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದಂತಾಯಿತು.